ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರು ಬಿಜೆಪಿಯ ಹಿರಿಯ ನಾಯಕರಾದಂತಹ ಸಿ.ಟಿ. ರವಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅಮೌಂಟ್ ಯಾಕೆ ಹಾಕಿಲ್ಲ, ಆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ ಸರ್. ಈಗ ಕಾಂಗ್ರೆಸ್ನ ಇತಿಹಾಸ ಒಂದೊಂದು ಭ್ರಷ್ಟ ಇತಿಹಾಸ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗ್ಬೇಕಾದ ಹಣ ಅಂದ್ರೆ ಗಂಗಾ ಕಲ್ಯಾಣಕ್ಕೆ, ವಾಹನ ಖರೀದಿಗೆ, ಉದ್ದಿಮೆ ನಡೆಸೋದಿಕ್ಕೆ, ಇದಕ್ಕೆ ಭೂಮಿ ಖರೀದಿಗೆ ಬಳಕೆ ಆಗ್ಬೇಕಾದ ಹಣ ಎಣ್ಣೆ ಖರೀದಿಗೆ, ಚುನಾವಣೆಗೆ ಬಾರಿಗೋಯ್ತು. ಇವ್ರ ಹೆಂಡ್ರಿಗೆ, ಇವ್ರ ಮಕ್ಕಳಿಗೆ ಜ್ಯುವೆಲರಿ ಖರೀದಿಗೆ ಚಿನ್ನದ ಅಂಗಡಿಗೆ ಹೋಯ್ತು. ಇವರ ಐಷಾರಾಮಿ ಕಾರ್ ಖರೀದಿ ಮಾಡ್ಲಿಕ್ಕೆ ಕಾರ್ ಶೋರೂಮಿಗೆ ಹೋಯ್ತು. ಇಂಥ ಮತ್ತು ತೆಲಂಗಾಣದ ಚುನಾವಣೆಗೆ ದುರ್ಬಳಕೆ ಆಯ್ತು, ಬಳ್ಳಾರಿಯ ಚುನಾವಣೆಗೆ ದುರ್ಬಳಕೆ ಆಯ್ತು. ಈ ರೀತಿಯ ಒಂದು ಗತ ಇತಿಹಾಸ ಕಾಂಗ್ರೆಸ್ಸಿಂದ ಇರೋದ್ರಿಂದ ನಮಗೆ ಸಂಶಯ ಇದೆ. ಇದು 5,000 ರೂಪಾಯಿನ ವಿಷಯ ಅಲ್ಲ, 5,000 ಕೋಟಿ ರೂಪಾಯಿ ವಿಷಯ. ಯಾರೋ ಒಬ್ರಿಗೋ ಇಬ್ಬರಿಗೋ ತಪ್ಪು ಹೋಗಿದೆ ಅಂದ್ರೆ ಟೆಕ್ನಿಕಲಿ ತಪ್ಪು ಹೋಗಿರ್ಬೋದು ಅಂತ ಅನ್ಕೊಳ್ಬಹುದಾಗಿತ್ತು. ಇದು ಟೆಕ್ನಿಕಲಿ ತಪ್ಪು ಹೋಗಿರೋದಲ್ಲ, ಉದ್ದೇಶಪೂರ್ವಕವಾಗಿಯೇ ದುರುಪಯೋಗ ಆಗಿರುವ ಸಾಧ್ಯತೆಗಳಿದಾವೆ. ಪ್ರಶ್ನೆ ಕೇಳಿದವ್ರನ್ನೇ ಬಾಯಿ ಮುಚ್ಚಿಸುವ ರೀತಿಯಲ್ಲಿ ದಾಷ್ಟ್ಯದಿಂದ ಸಚಿವರು ಮಾತನಾಡಿ ಕೊನೆಗೆ ಕ್ಷಮೆಯಾಚನೆ ಮಾಡಬೇಕಾಯ್ತು. ಅದಕ್ಕೆ ನಾನು ಆಗ್ರಹಿಸ್ತೇನೆ, ಮುಖ್ಯಮಂತ್ರಿಗಳೇ, ನೀವು ಹಣಕಾಸು ಖಾತೆ ಸಚಿವರಿದ್ದೀರಿ, ಲೆಕ್ಕ ಇಷ್ಟು ಸುಲಭವಾಗಿ ಮಿಸ್ ಆಗ್ಬಿಡುತ್ತಾ? ನಿಮ್ಮ ಫೈನಾನ್ಸ್ ಆಫೀಸರ್ಸ್ ಹೆಬ್ಬೆಟ್ಟುಗಳ? ನಿಮಗೂ ಅತಿ ದೀರ್ಘ ಅವಧಿಯ ಬಜೆಟ್ ಮಂಡಿಸಿದಂತ ಕೀರ್ತಿ ತಮ್ಮದೇ ಇದೆ. 5,000 ಕೋಟಿ ಎಲ್ಲೋಯ್ತು ಅಂತ ನಿಮಗೂ ಗೊತ್ತಿಲ್ವಾ? ಅದಕ್ಕೆ ನಾನು ಆಗ್ರಹಿಸ್ತೇನೆ, ನ್ಯಾಯಾಂಗ ತನಿಖೆ ನಡೆಸಿ 5,000 ಕೋಟಿ ಎಲ್ಲೋಯ್ತು, ಯಾರ ಖಾತೆಗೆ ಹೋಯ್ತು, ದುರುಪಯೋಗ ಆಗಿದೆಯಾ, ಇದ್ರ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅದಕ್ಕಾಗಿ ನ್ಯಾಯಾಂಗ ತನಿಖೆ ನಡೆಸಿ. ಕಳೆದ ಬಾರಿ ಒಂದು ವಿವಾದ ಆಗಿತ್ತು, ಈ ಬಾರಿ ಕೂಡ ಅಂತದ್ದೇ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುತ್ತನೇ ಈ ವಿವಾದ ಕೂಡ ಸುತ್ತಾಗ್ತಾ ಇದೆ. ಕಳೆದ ಬಾರಿ ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸುಳ್ಳು ಮೊಕದ್ದಮೆಯನ್ನು, ಅದು ನೋಡಿ, ನಮಗೆ ಸಂವಿಧಾನ ನಮಗೊಂದು ವಿಶೇಷ ಪರಮಾಧಿಕಾರ ಕೊಡುತ್ತೆ. ಸದನದ ಒಳಗಡೆ ನಡೆಯುವ ವಿದ್ಯಮಾನಗಳಿಗೆ ಅಲ್ಲಿ ನಿರ್ಣಯ ತೆಗೆದುಕೊಳ್ಬೇಕಾಗಿರತಕ್ಕಂಥ ಅಧಿಕಾರ ನಮ್ಮ ಸಭಾಪತಿಗಳಿಗೆ ಮತ್ತು ಸಭಾಧ್ಯಕ್ಷರಿಗೆ ಮಾತ್ರ ಇರೋದು. ಅವ್ರ ನಿರ್ಣಯ ಕೊಟ್ಟ ಮೇಲೂ ಕೂಡ ಪೊಲೀಸ್ ಠಾಣೆ ಮೇಲೆ ಕೇಸ್ ದಾಖಲಿಸಿ ನನ್ನನ್ನ ಮಾನಸಿಕವಾಗಿ ಕುಗ್ಗಿಸುವಂತ ಒಂದು ಷಡ್ಯಂತ್ರ ನಡೀತು. ಸರ್ಕಾರವೇ ಅದಕ್ಕೆ ಶಾಮೀಲಾಗಿತ್ತು. ಯಾಕೆಂದ್ರೆ ನನ್ನ ಸತ್ಯದ ಪರವಾಗಿರ್ತಕ್ಕಂಥ, ಕಠೋರವಾಗಿರ್ತಕ್ಕಂಥ ಪ್ರಶ್ನೆಗಳು ಅವರಿಗೊಂದು ರೀತಿಯಲ್ಲಿ ಭೀತಿ ನಿರ್ಮಾಣ ಮಾಡ್ತಿತ್ತು. ಅದಕ್ಕೆ ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಒಂದು ಷಡ್ಯಂತ್ರ ಮಾಡಿದ್ರು. ಹೆದರಿ ಓಡೋಗೋ ಹೇಡಿ ಅಲ್ಲ ನಾನು. ಓಡೋಗೋನಾಗಿದ್ರೆ ಬೆಳಗಾಮಿಗೆ ಬರ್ತಿರ್ಲಿಲ್ಲ. ಹಾಗಾಗಿ ಆ ಥರದ ಹೇಡಿ ಅಲ್ಲ. ಅವತ್ತು ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದೇನೆ. ನಮ್ಮ ಪಕ್ಷವು ಆ ಅನ್ಯಾಯದ ವಿರುದ್ಧದ ಹೋರಾಟದಲ್ಲಿ ನನ್ನ ಜೊತೆಗೆ ನಿಂತ್ಕೊಳ್ತು. ಧೈರ್ಯವಾಗಿ ಎದುರಿಸಿದವೆ. ರಾಜ್ಯದ ಜನನೂ ಕೂಡ ಬೆಂಬಲಿಸಿದ್ರು. ಈಗಲೂ ಹೇಳಕ್ ಬಯಸ್ತೇನೆ, ಅದು ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ನಡೆಸಿದಂತ ಒಂದು ದೌರ್ಜನ್ಯ. ಅದು ಸಿ.ಟಿ. ರವಿ ಮೇಲಲ್ಲ, ಪ್ರಜಾಪ್ರಭುತ್ವದ ಮೇಲೆ ನಡೆಸಿದ ದೌರ್ಜನ್ಯ ಅದು. ಲಕ್ಷ್ಮಿ ಹಣ ಕತೆ ಈಗ ಆಯ್ತು. ಈಗ ಶಕ್ತಿ ಯೋಜನೆಯ ಹಣವನ್ನ 4,000 ಕೋಟಿ ಇನ್ನೂ ಬಾಕಿ ಉಳಿಸ್ಕೊಂಡಿದೆ. ಸರ್ಕಾರನೇ ಕೊಟ್ಟಿಲ್ಲ 4,000 ಕೋಟಿ. ಸರ್ಕಾರವೇ ನಿಶಕ್ತಿಯಾಗಿದೆ ರೀ. ಅವ್ರಿಗೆ ಸರ್ಕಾರವೇ ಆರ್ಥಿಕವಾಗಿ ಕುಸ್ತೋಗಿದೆ. ಅಭಿವೃದ್ಧಿಗೆ ಹಣ ಇಲ್ಲ. ಏನ್ ಕೇಳಿದ್ರು ಅದಕ್ಕೂ ಇಲ್ಲ, ಇದಕ್ಕೂ ಇಲ್ಲ, ಯಾವುದಕ್ಕೂ ಇಲ್ಲ. ಲೂಟಿ ಹೊಡಿಯಕ್ಕೆ ಮಾತ್ರ ಉಪಯೋಗ ಆಗ್ತಾ ಇದೆ. ಎಲ್ಲಿದೆ ಅವ್ರ ಹತ್ರ ಅಭಿವೃದ್ಧಿಗೆ ಹಣ? ಹಂಗಾಗಿಯೇ ಅಭಿವೃದ್ಧಿಗೆ ಹಣ ಇದ್ರೆ ತಿಂಗಳ ಕೊಡೋರು. ಅತಿಥಿ ಉಪನ್ಯಾಸಕರ ಸಂಬಳ ಕೊಟ್ಟಿಲ್ಲ. ಅಂಗನವಾಡಿ ಶಿಕ್ಷಕಿಯವರು ತಿಂಗಳು ಗೌರವಧನ ಬಿಡುಗಡೆ ಮಾಡಲ್ಲ. ಆಶಾ ಕಾರ್ಯಕರ್ತರ ಗೌರವಧನ ಬಿಡುಗಡೆ ಮಾಡಲ್ಲ. ಗುತ್ತಿಗೆ ನೌಕರರಿಗೆ 4-5 ತಿಂಗಳಾದ್ರೂ ಸಂಬಳ ಬರಲ್ಲ. ಗ್ರಾಮ ಸೇವಕರ ಸಂಬಳ 7-8 ತಿಂಗಳಾದ್ರೂ ಇನ್ನೂ ಬಂದಿಲ್ಲ. ಯಾಕೆ ಅಂದ್ರೆ ಸರ್ಕಾರಕ್ಕೆ ದೌರ್ಬಲ್ಯ ಇದೆ, ನಿಶಕ್ತಿ ಕಾಡ್ತಾ ಇದೆ. ಸರ್ಕಾರಕ್ಕೆ ನಿಶಕ್ತಿ ಕಾಡ್ತಾ ಇದೆ. ಹಾಗಾಗಿನೇ ಬೇರೆಯವರಿಗೂ ಕೂಡ ಹಣವನ್ನ ಕೊಡ್ತಾ ಇಲ್ಲ, ಬಾಕಿ ಹಣ ವೇತನವನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂತ ಮಾತನ್ನ ಸಿ.ಟಿ. ರವಿ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್
ಮಂಜುನಾಥ್ ಜೊತೆ ಹನುಮಂತ ದುರ್ಗ, ಧಾರ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರು, ಬಿಜೆಪಿಯ ಹಿರಿಯ ನಾಯಕರಾದಂತಹ ಸಿಟಿ ರವಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅಮೌಂಟ್ ಯಾಕೆ ಹಾಕಿಲ್ಲ, ಆ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ ಸರ್. ಈಗ ಕಾಂಗ್ರೆಸ್ನ ಇತಿಹಾಸ ಒಂದೊಂದು ಭ್ರಷ್ಟ ಇತಿಹಾಸ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗ್ಬೇಕಾದ ಹಣ ಅಂದ್ರೆ ಗಂಗಾ ಕಲ್ಯಾಣಕ್ಕೆ, ವಾಹನ ಖರೀದಿಗೆ, ಉದ್ದಿಮೆ ನಡೆಸೋದಿಕ್ಕೆ, ಇದಕ್ಕೆ ಭೂಮಿ ಖರೀದಿಗೆ ಬಳಕೆ ಆಗ್ಬೇಕಾದ ಹಣ ಎಣ್ಣೆ ಖರೀದಿಗೆ, ಚುನಾವಣೆಗೆ ಬಾರಿಗೋಯ್ತು. ಇವ್ರ ಹೆಂಡ್ರಿಗೆ, ಇವ್ರ ಮಕ್ಕಳಿಗೆ ಜ್ಯುವೆಲರಿ ಖರೀದಿಗೆ ಚಿನ್ನದ ಅಂಗಡಿಗೆ ಹೋಯ್ತು. ಇವರ ಐಷಾರಾಮಿ ಕಾರ್ ಖರೀದಿ ಮಾಡ್ಲಿಕ್ಕೆ ಕಾರ್ ಶೋರೂಮಿಗೆ ಹೋಯ್ತು. ಇಂಥ ಮತ್ತು ತೆಲಂಗಾಣದ ಚುನಾವಣೆಗೆ ದುರ್ಬಳಕೆ ಆಯ್ತು, ಬಳ್ಳಾರಿಯ ಚುನಾವಣೆಗೆ ದುರ್ಬಳಕೆ ಆಯ್ತು. ಈ ರೀತಿಯ ಒಂದು ಗತ ಇತಿಹಾಸ ಕಾಂಗ್ರೆಸ್ಸಿಂದ ಇರೋದ್ರಿಂದ ನಮಗೆ ಸಂಶಯ ಇದೆ. ಇದು 5,000 ರೂಪಾಯಿನ ವಿಷಯ ಅಲ್ಲ, 5,000 ಕೋಟಿ ರೂಪಾಯಿ ವಿಷಯ. ಯಾರೋ ಒಬ್ರಿಗೋ ಇಬ್ಬರಿಗೋ ತಪ್ಪು ಹೋಗಿದೆ ಅಂದ್ರೆ ಟೆಕ್ನಿಕಲಿ ತಪ್ಪು ಹೋಗಿರ್ಬೋದು ಅಂತ ಅನ್ಕೊಳ್ಬಹುದಾಗಿತ್ತು. ಇದು ಟೆಕ್ನಿಕಲಿ ತಪ್ಪು ಹೋಗಿರೋದಲ್ಲ, ಉದ್ದೇಶಪೂರ್ವಕವಾಗಿಯೇ ದುರುಪಯೋಗ ಆಗಿರುವ ಸಾಧ್ಯತೆಗಳಿದಾವೆ. ಪ್ರಶ್ನೆ ಕೇಳಿದವ್ರನ್ನೇ ಬಾಯಿ ಮುಚ್ಚಿಸುವ ರೀತಿಯಲ್ಲಿ ದಾಷ್ಟ್ಯದಿಂದ ಸಚಿವರು ಮಾತನಾಡಿ ಕೊನೆಗೆ ಕ್ಷಮೆಯಾಚನೆ ಮಾಡಬೇಕಾಯ್ತು. ಅದಕ್ಕೆ ನಾನು ಆಗ್ರಹಿಸ್ತೇನೆ, ಮುಖ್ಯಮಂತ್ರಿಗಳೇ, ನೀವು ಹಣಕಾಸು ಖಾತೆ ಸಚಿವರಿದ್ದೀರಿ, ಲೆಕ್ಕ ಇಷ್ಟು ಸುಲಭವಾಗಿ ಮಿಸ್ ಆಗ್ಬಿಡುತ್ತಾ? ನಿಮ್ಮ ಫೈನಾನ್ಸ್ ಆಫೀಸರ್ಸ್ ಹೆಬ್ಬೆಟ್ಟುಗಳ? ನಿಮಗೂ ಅತಿ ದೀರ್ಘ ಅವಧಿಯ ಬಜೆಟ್ ಮಂಡಿಸಿದಂತ ಕೀರ್ತಿ ತಮ್ಮದೇ ಇದೆ. 5,000 ಕೋಟಿ ಎಲ್ಲೋಯ್ತು ಅಂತ ನಿಮಗೂ ಗೊತ್ತಿಲ್ವಾ? ಅದಕ್ಕೆ ನಾನು ಆಗ್ರಹಿಸ್ತೇನೆ, ನ್ಯಾಯಾಂಗ ತನಿಖೆ ನಡೆಸಿ 5,000 ಕೋಟಿ ಎಲ್ಲೋಯ್ತು, ಯಾರ ಖಾತೆಗೆ ಹೋಯ್ತು, ದುರುಪಯೋಗ ಆಗಿದೆಯಾ, ಇದ್ರ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅದಕ್ಕಾಗಿ ನ್ಯಾಯಾಂಗ ತನಿಖೆ ನಡೆಸಿ. ಕಳೆದ ಬಾರಿ ಒಂದು ವಿವಾದ ಆಗಿತ್ತು, ಈ ಬಾರಿ ಕೂಡ ಅಂತದ್ದೇ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುತ್ತನೇ ಈ ವಿವಾದ ಕೂಡ ಸುತ್ತಾಗ್ತಾ ಇದೆ. ಕಳೆದ ಬಾರಿ ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸುಳ್ಳು ಮೊಕದ್ದಮೆಯನ್ನು, ಅದು ನೋಡಿ, ನಮಗೆ ಸಂವಿಧಾನ ನಮಗೊಂದು ವಿಶೇಷ ಪರಮಾಧಿಕಾರ ಕೊಡುತ್ತೆ. ಸದನದ ಒಳಗಡೆ ನಡೆಯುವ ವಿದ್ಯಮಾನಗಳಿಗೆ ಅಲ್ಲಿ ನಿರ್ಣಯ ತೆಗೆದುಕೊಳ್ಬೇಕಾಗಿರತಕ್ಕಂಥ ಅಧಿಕಾರ ನಮ್ಮ ಸಭಾಪತಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಮಾತ್ರ, ಸಭಾಧ್ಯಕ್ಷರಿಗೆ ಮಾತ್ರ ಇರೋದು. ಅವ್ರ ನಿರ್ಣಯ ಕೊಟ್ಟ ಮೇಲೂ ಕೂಡ ಪೊಲೀಸ್ ಠಾಣೆ ಮೇಲೆ ಕೇಸ್ ದಾಖಲಿಸಿ ನನ್ನನ್ನ ಮಾನಸಿಕವಾಗಿ ಕುಗ್ಗಿಸುವಂತ ಒಂದು ಷಡ್ಯಂತ್ರ ನಡೀತು. ಸರ್ಕಾರವೇ ಅದಕ್ಕೆ ಶಾಮೀಲಾಗಿತ್ತು. ಯಾಕೆಂದ್ರೆ ನನ್ನ ಸತ್ಯದ ಪರವಾಗಿರ್ತಕ್ಕಂಥ, ಕಠೋರವಾಗಿರ್ತಕ್ಕಂಥ ಪ್ರಶ್ನೆಗಳು ಅವರಿಗೊಂದು ರೀತಿಯಲ್ಲಿ ಭೀತಿ ನಿರ್ಮಾಣ ಮಾಡ್ತಿತ್ತು. ಅದಕ್ಕೆ ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಒಂದು ಷಡ್ಯಂತ್ರ ಮಾಡಿದ್ರು. ಹೆದರಿ ಓಡೋಗೋ ಹೇಡಿ ಅಲ್ಲ ನಾನು. ಓಡೋಗೋನಾಗಿದ್ರೆ ಬೆಳಗಾವಿಗೆ ಬರ್ತಿರ್ಲಿಲ್ಲ. ಹಾಗಾಗಿ ಆ ಥರದ ಹೇಡಿ ಅಲ್ಲ. ಅವತ್ತು ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದೇನೆ. ನಮ್ಮ ಪಕ್ಷವು ಆ ಅನ್ಯಾಯದ ವಿರುದ್ಧದ ಹೋರಾಟದಲ್ಲಿ ನನ್ನ ಜೊತೆಗೆ ನಿಂತ್ಕೊಳ್ತು. ಧೈರ್ಯವಾಗಿ ಎದುರಿಸಿದವೆ. ರಾಜ್ಯದ ಜನನೂ ಕೂಡ ಬೆಂಬಲಿಸಿದ್ರು. ಈಗಲೂ ಹೇಳಕ್ ಬಯಸ್ತೇನೆ, ಅದು ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ನಡೆಸಿದಂತ ಒಂದು ದೌರ್ಜನ್ಯ. ಅದು ಸಿಟಿ ರವಿ ಮೇಲಲ್ಲ, ಪ್ರಜಾಪ್ರಭುತ್ವದ ಮೇಲೆ ನಡೆಸಿದ ದೌರ್ಜನ್ಯ ಅದು. ಲಕ್ಷ್ಮಿ ಹಣ ಕತೆ ಈಗ ಆಯ್ತು. ಈಗ ಶಕ್ತಿ ಯೋಜನೆಯ ಹಣವನ್ನ 4,000 ಕೋಟಿ ಇನ್ನೂ ಬಾಕಿ ಉಳಿಸ್ಕೊಂಡಿದೆ, ಸರ್ಕಾರನೇ ಕೊಟ್ಟಿಲ್ಲ. 4,000 ಕೋಟಿ ಸರ್ಕಾರವೇ ನಿಶಕ್ತಿಯಾಗಿದೆ ರೀ. ಅವ್ರಿಗೆ ಸರ್ಕಾರವೇ ಆರ್ಥಿಕವಾಗಿ ಕುಸ್ತೋಗಿದೆ. ಅಭಿವೃದ್ಧಿಗೆ ಹಣ ಇಲ್ಲ. ಏನ್ ಕೇಳಿದ್ರು ಅದಕ್ಕೂ ಇಲ್ಲ, ಇದಕ್ಕೂ ಇಲ್ಲ, ಯಾವುದಕ್ಕೂ ಇಲ್ಲ. ಲೂಟಿ ಹೊಡಿಯಕ್ ಮಾತ್ರ ಉಪಯೋಗ ಆಗ್ತಾ ಇದೆ. ಎಲ್ಲಿದೆ ಅವ್ರ ಹತ್ರ ಅಭಿವೃದ್ಧಿಗೆ ಹಣ? ಹಂಗಾಗಿಯೇ ಅಭಿವೃದ್ಧಿಗೆ ಹಣ ಇದ್ರೆ ತಿಂಗಳ ಕೊಡೋರು. ಅತಿಥಿ ಉಪನ್ಯಾಸಕರ ಸಂಬಳ ಕೊಟ್ಟಿಲ್ಲ. ಅಂಗನವಾಡಿ ಶಿಕ್ಷಕಿಯವರು ತಿಂಗಳು ಗೌರವಧನ ಬಿಡುಗಡೆ ಮಾಡಲ್ಲ. ಆಶಾ ಕಾರ್ಯಕರ್ತರ ಗೌರವಧನ ಬಿಡುಗಡೆ ಮಾಡಲ್ಲ. ಗುತ್ತಿಗೆ ನೌಕರರಿಗೆ 4-5 ತಿಂಗಳಾದ್ರೂ ಸಂಬಳ ಬರಲ್ಲ. ಗ್ರಾಮ ಸೇವಕರ ಸಂಬಳ 7-8 ತಿಂಗಳಾದ್ರೂ ಇನ್ನೂ ಬಂದಿಲ್ಲ. ಯಾಕೆ ಅಂದ್ರೆ ಸರ್ಕಾರಕ್ಕೆ ದೌರ್ಬಲ್ಯ ಇದೆ, ನಿಶಕ್ತಿ ಕಾಡ್ತಾ ಇದೆ. ಸರ್ಕಾರಕ್ಕೆ ನಿಶಕ್ತಿ ಕಾಡ್ತಾ ಇದೆ. ಹಾಗಾಗಿನೇ ಬೇರೆಯವರಿಗೂ ಕೂಡ ಹಣವನ್ನ ಕೊಡ್ತಾ ಇಲ್ಲ, ಬಾಕಿ ಹಣ ವೇತನವನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂತ ಮಾತನ್ನ ಸಿಟಿ ರವಿ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್
ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ.